ಬಿಜೆಪಿಯ ವಿಜೇಂದ್ರ ಟೀಮ್ಗೆ ನಾಚಿಕೆ ಆಗ್ಬೇಕು. ಅವ್ರೇನು ಮೇಲಿಂದ ಉದ್ರು ಬಂದಿರೋ ತರ ಮಾತಾಡ್ತಾ ಇದ್ರು ನಿನ್ನೆವರೆಗೂ ಕೂಡ. ಜನ ಆಕ್ರೋಶ ಯಾತ್ರೆಯಿಂದ ಬೀದಿಗೆ ಇಳಿದಿದ್ರು. ಬೀದಿಗೆ ಏಂತ ಇಳಿಬೇಕು ಅವರು? ಮೊಸರು ಮೇಲೆ ಟ್ಯಾಕ್ಸ್ ಹಾಕಿದ್ದಾರೆ, ಮೊಸರು ಮೇಲೆ GST ಇದೆ, ಹಾಲ್ ಮೇಲೆ GST ಟ್ಯಾಕ್ಸ್ ಇದೆ, ಅದ್ರ ಬಗ್ಗೆ ಮಾತಾಡ್ತಾರ ಅವ್ರಿಗೆ ನಾಚಿಕೆ ಆಗಲ್ಲ. ಈಗ ಕೇಂದ್ರ ಸರ್ಕಾರ ಅವ್ರಿಗೆ ಸರಿಯಾದ ಕಪಾಳ ಮೋಕ್ಷವನ್ನ ಮಾಡಿದೆ. ಬಿಜೆಪಿ ನಾಯಕರುಗಳಿಗೆ ಕೇಳೋದಕ್ಕಾಗ್ತಾ ಇಲ್ಲ. ಜನಾಕ್ರೋಶ ಕೇಂದ್ರ ಸರ್ಕಾರದ ವಿರುದ್ಧ ನಾಳೆಯಿಂದ ಅವರು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ಬೇಕಂಗಾದ್ರೆ ಜನಾಕ್ರೋಶ ಯಾತ್ರೆಯನ್ನ. ಇವಾಗೆಲ್ಲ ನೋಡಿ ಮೆತ್ತಗಾಗಿ ಮನೇಲಿ ಮಂಗಿರ್ತಾರೆ. ಇವ್ರು ಮಾಡುವಂತ ಕೆಲಸಗಳೆಲ್ಲ ದೇಶ ವಿರೋಧಿ ಕೆಲಸಗಳೇನೆ, ರಾಜ್ಯಕ್ಕೆ ವಿರೋಧವಂತ ಕೆಲಸಗಳನ್ನ ಇವ್ರು ಮಾಡೋದು. ಇವ್ರು ಬೇರೆಯವ್ರನ್ನ ದೂಷಿಸ್ತಾರೆ ಹೊರತು ಇವ್ರು ಸರಿಯಾದ ಕೆಲಸವನ್ನ ಯಾವುದೋ ಮಾಡಲ್ಲ. ಈ ಕೇಂದ್ರ ಸರ್ಕಾರ ಮಾಡುವಂಥದ್ದು ಬಡವರು ಹೊಟ್ಟೆ ಮೇಲೆ ಹೊಡೆಯುವಂಥ ಕೆಲಸ. ಏನು ಸೌದೆ ಒಲೆಯನ್ನು ಮತ್ತೆ ಹುಡ್ಕೊಂಡು ಹೋಗ್ತಾ ಇದ್ರು ರಾಜ್ಯದಲ್ಲಿ ಬಡವರು, ಈ ಉಜ್ವಲ ಏನು ಸ್ಕೀಮ್ ಇದೆ ಅದನ್ನು ಯೂಸ್ ಮಾಡ್ತಾ ಇದ್ರು ಯಾರು? ಎಲ್ಲ ಕಡು ಬಡವರು ಅಂತವ್ರು. ಅವರು ಇವಾಗ ಮತ್ತೆ ಒಲೆಯನ್ನು ಹುಡ್ಕೊಂಡು ಹೋಗುವಂಥ ಕೆಲಸವನ್ನ ಇವ್ರು ಮಾಡ್ತಾ ಇದ್ದಾರೆ. 50 ರೂಪಾಯಿ ಜಾಸ್ತಿ ಮಾಡಿದೆ ಒಂದೇ ಸಲ ಅಂತ ಅಂದ್ರೆ ಅದು ಅವ್ರಿಗೇನೆ ತಟ್ಟೋದು, ಬಡವರಿಗೆ ತಟ್ಟೋದು, ರೈತರಿಗೆ ತಟ್ಟುವಂಥದ್ದು, ಕೂಲಿ ಕಾರ್ಮಿಕರಿಗೆ ತಟ್ಟುತ್ತೆ ಈ ಕೆಲಸ. ಮತ್ತೆ 2 ರೂಪಾಯಿ ಸೆಸ್ ಜಾಸ್ತಿ ಮಾಡಿದೀವಿ, ಗ್ರಾಹಕರ ಮೇಲೆ ಹೊಡೆತ ಬೀಳಲ್ಲ. ಮತ್ತೆ ಗ್ರಾಹಕರ ಮೇಲೆ ಬೀಳ್ತಾರೆ, ಬೇರೆ ಎಲ್ಲಿ ಬೀಳುತ್ತೆ? ಒಂದು ಡೈರೆಕ್ಟ್ ಆಗಿಲ್ಲ ಇಂಡೈರೆಕ್ಟ್ ಆಗಿ ಗ್ರಾಹಕರ ಮೇಲೆ ಬೀಳೋದು. ಅದು ಟ್ಯಾಕ್ಸ್ ರೀತಿ ಆಗ್ಬೋದು, ಮತ್ತೊಂದು ರೀತಿ ಆಗ್ಬೋದು, ಜನರ ಮೇಲೇನೆ ಓವರ್ ಆಲ್ ಹೊಡ್ತಾ ಬೀಳೋದು. ಈ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದ್ರಿಂದ ಯುವ ಕಾಂಗ್ರೆಸ್ ಖಂಡಿಸುತ್ತೆ, ರಾಜ್ಯ ಸರ್ಕಾರ ಖಂಡಿಸುತ್ತೆ. ಮತ್ತೆ ರಾಜ್ಯ ಸರ್ಕಾರ ಏನೇ ಮಾಡಿದ್ರು ಕೂಡ ಜನರ ಒಳಿತಿಗಾಗಿ ಮಾಡುತ್ತೆ. ನಾವೇನೇ 1 ರೂಪಾಯಿ 2 ರೂಪಾಯಿ ಯಾವುದೋ ಜಾಸ್ತಿ ಮಾಡಿದಾರೆ ಅಂತ ಇವ್ರು ಏನು ಇದು ಮಾಡ್ತಾ ಇದಾರಲ್ಲ, ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ನಾವು ಕೊಡ್ತಾ ಇರುವಂತ ಟ್ಯಾಕ್ಸ್ ಎಷ್ಟು? ರಾಜ್ಯ ಸರ್ಕಾರ ನಮಗೆ ಕೊಡ್ತಾ ಇರೋದು ಎಷ್ಟಿದೆ? ನಾವು 1 ರೂಪಾಯಿ ಕೊಟ್ಟರೆ ಅವ್ರು ಕೊಡ್ತಾ ಇರೋದು ಕಾಲು ಭಾಗವನ್ನು ನೆಟ್ಟು ಕೊಡ್ತಾ ಇಲ್ಲ. ಇದನ್ನ ಅವ್ರು ಕ್ವಶನ್ ಮಾಡ್ತಾರ. ಇದಕ್ಕೆ ಜನಾಕ್ರೋಶ ಸಲ್ಲಿಸ್ತಾರ? ಅವರು ಜನಾಕ್ರೋಶ ಯಾತ್ರೆ ಮಾಡ್ತಾರ? ಬಿಜೆಪಿಯವರು ಮಾಡಕ್ ರೆಡಿ ಇಲ್ಲ. ಅವ್ರಿಗೆ ಧೈರ್ಯ ಇದ್ರೆ ನಮ್ಮ ನಾಯಕರುಗಳನ್ನು ಕುಣ್ಸನ್ನ, ಅವರು ಕೂತ್ಕೊಳ್ಳಿ. ಯಾವ್ದ್ರ ಮೇಲೆ ಬೆಲೆ ಜಾಸ್ತಿ ಆಗಿದೆ, ರಾಜ್ಯ ಸರ್ಕಾರ ಯಾವ್ದ್ರ ಮೇಲೆ ಬೆಲೆ ಜಾಸ್ತಿ ಮಾಡಿದೆ, ಚರ್ಚೆಗೆ ಬರಂಗಿದೆ. ವಿಜೇಂದ್ರ ಅವ್ರು ಬರ್ತಾರೋ ಅಥವಾ R ಅಶೋಕ್ ಅವ್ರು ಬರ್ತಾರೋ, ನಮ್ಮ ಅಧ್ಯಕ್ಷರು ರೆಡಿ ಇರ್ತಾರೆ, CM ರೆಡಿ ಇದ್ದಾರೆ, ಬಂದು ಚರ್ಚೆ ಮಾಡ್ಲಿ. ಅವರ ಒಂದು ಪೌರುಷ ಏನಿದೆ, ಜನಾಕ್ರೋಶವನ್ನ ಜನ ಪರವಾಗಿ ನಮ್ಮ ನಾಯಕರ ವಿರುದ್ಧ ಮಾತಾಡಂಗಿದ್ರೆ ಬಂದು ಡೈರೆಕ್ಟ್ ಆಗಿ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡೋಣ. ಅಲ್ಲಿ ಮಾತಾಡಕ್ಕಾಗುತ್ತಾ R ಅಶೋಕ್ರವರು? ಅಲ್ಲಿ ಆಕ್ರೋಶವನ್ನು ತೋರ್ಸಕ್ಕಾಗತ್ತಾ? ಅಥವಾ ವಿಜೇಂದ್ರ ಅವ್ರ ಆಕ್ರೋಶವನ್ನು ತೋರ್ಸಕ್ಕಾಗತ್ತಾ? ವಿಜೇಂದ್ರ ಅವ್ರ ಮನೆಯಿಂದ ಆಚೆ ಬರ್ತೀನಿ ಅಂದ್ರೆ ಅಲ್ಲಿ ಯತ್ನಾಳ್ ಅವ್ರು ಮಾತಾಡ್ತಾರೆ, ಅವರೇ ದೊಡ್ಡ ಭ್ರಷ್ಟರು, ಅವರಿಂದನೇ ಬಿಜೆಪಿಯಲ್ಲಿ ಬೆಲೆ ಜಾಸ್ತಿ ಆಗಿದ್ದು, ವಿಜೇಂದ್ರ ಇಂದನೇ ಎಲ್ಲ ಏನ್ ಕಳಪೆ ಆಗಿದೆ ಬಿಜೆಪಿ, ಅದೇ ಅವರಿಂದ ನಡೀತಾ ಇರೋದು ಅಂತ ಯತ್ನಾಳ್ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ. ಆ ಭಯನ ಮೊದಲು ಮುಚ್ಕೊಳ್ಳಿ. ಏನ್ ಜನಾಕ್ರೋಶ ಇದೆಯಲ್ಲ, ಜನರಿಗೆ ತೊಂದರೆ ಆಗಿದ್ದು ಕೇಂದ್ರ ಸರ್ಕಾರದಿಂದ. ನಾವು ವಿರೋಧವನ್ನು ಮಾಡ್ತಾ ಇದೀವಿ, ಇವತ್ತು ಮಾಡ್ತೀವಿ, ನಾಳೆನೂ ಮಾಡ್ತೀವಿ. ನಾವ್ಯಾವತ್ತೂ ಬೀದಿಗಿಳಿದು ಕೆಲಸವನ್ನ ಮಾಡ್ತಾ ಇದೀವಿ, ಜನ ಪರವಾಗೇ ಇರುತ್ತೆ ಹೊರತು ಜನ ವಿರೋಧ ಇರಲ್ಲ. ನಮ್ಮ ಸ್ಕೀಮ್ಗಳೇನಿದೆ, ಗ್ಯಾರಂಟಿಗಳಿಂದ ಈ ರೀತಿ ಏನು ಬೆಲೆ ಏರಿಕೆ ಮುಂಚೆಯಿಂದ ಅವ್ರು ಮಾಡ್ಕೊಂಡ್ ಬಂದವ್ರೆ, ಅದನ್ನೇನಾದ್ರೂ ಸುಧಾರಿಸ್ಕೊಂಡಿದ್ದಾರೆ ರೈತರು ಬಡವರು ಅಂತ ಅಂದ್ರೆ ಕಾಂಗ್ರೆಸ್ ಸರ್ಕಾರದಿಂದ, ನಮ್ಮ 5 ಗ್ಯಾರಂಟಿಗಳಿಂದ. ರೈತರು ಸೂಸೈಡ್ ಮಾಡ್ಕೊಳ್ಳೋ ಸಂಖ್ಯೆ 80% ಕಡಿಮೆ ಆಗಿರೋದು ನಮ್ಮ ಗ್ಯಾರಂಟಿಗಳಿಂದಲೇ ಹೊರತು ಕೇಂದ್ರ ಸರ್ಕಾರದಿಂದ ಅಲ್ಲ. ಅದನ್ನ ಬಿಜೆಪಿಯ ವಿಜೇಂದ್ರ ಅವರು, R ಅಶೋಕ್ ಅವರು ತಿಳ್ಕೊಬೇಕು, ಅದ್ರ ಬಗ್ಗೆ ಚರ್ಚೆ ಮಾಡಬೇಕು. ಧನ್ಯವಾದಗಳು.